ಹಾಸ್ಪಿಟಲ್ಲು ಇವತ್ತಿಗೆ 1 ವರ್ಷ ಯಶಸ್ವಿಯಾಗಿ ಪೂರೈಸಿರೋದಕ್ಕೆ ಈ ನಾಡಿನ ಜನತೆ, ನಮ್ಮೆಲ್ಲ ಸ್ಟಾಫು, ನಿಮ್ಮೆಲ್ಲ ಬೆಂಬಲನೇ ಕಾರಣ. ಇದಕ್ಕೆ ನಾವೆಲ್ಲ ಚಿರಋಣಿಯಾಗಿರ್ತೀವಿ. ಸೊ ಈ ಒಂದು ಹಾಸ್ಪಿಟಲ್ ಮಾಡಿದ ಉದ್ದೇಶ, ಚಿತ್ರದಲ್ಲಿ ಮಾಡಿದ ಉದ್ದೇಶ ಇಷ್ಟೇ, ನಮ್ಮ ಗ್ರಾಮೀಣ ಜನತೆಗೆ ಒಂದು ಹೈಟೆಕ್ NICU ಕೇರ್ ಸಿಗಲಿ, ಮಕ್ಕಳಿಗೆ ಒಳ್ಳೆಯ ಸೌಲಭ್ಯ ಕೇರ್ ಸಿಗಲಿ ಅನ್ನೋ ಉದ್ದೇಶಕ್ಕೆ ಇಲ್ಲಿ ನಾವು ಈ ಹಾಸ್ಪಿಟಲ್ನ ಮಾಡಿದ್ದು. ಸೊ ಇಲ್ಲಿಗೆ ಬರೋಕ್ಕೆ ಮುಂಚೆ ನಾನು ಕೇರಳದಲ್ಲಿದ್ದಾಗ ಆಗಿದ್ದಂತಹ ಅಲ್ಲಿ ನೋಡ್ಕೊತಿದ್ದಾಗ ನಾವು ಪೇಷಂಟ್ ನೋಡಬೇಕಾದ್ರೆ ಅಲ್ಲಿ ಮತ್ತೊಂದೊಂದು ಕೇರ್ ಕೊಡಬೇಕಾದ್ರೆ ಆ ಒಂದು ಕೇರ್ ನಮ್ಮ ಊರಲ್ಲಿ ಯಾಕೆ ಬಂದು ಕೊಡಬಾರ್ದು ನಾವು ಅಂತ ಒಂದು ನೋಡಿಕೊಂಡು ಆ ಒಂದು ವಿಚಾರ ಮಾಡಿ ಮನೆಯ ಜೊತೆ ಎಲ್ಲ ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡಿ ಇಲ್ಲಿ ಬಂದು ಶುರು ಮಾಡಿದ್ದು. 2016ರಲ್ಲಿ ವೈಭವಿ ಮಕ್ಕಳ ಆಸ್ಪತ್ರೆ ಅಂತ ಶುರುವಾಗಿದ್ದಂತಹ ಆಸ್ಪತ್ರೆ ಈಗ ವೈಭವಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಹೆರಿಗೆ ಆಗಲಿ ಮತ್ತು ಸರ್ಜರಿಗಳಾಗಲಿ, ಮತ್ತು ಬಹುಮುಖ್ಯವಾಗಿ NICU ನಾವು ಹೇಳ್ಕೋಬೇಕಂತಂದರೆ ತುಂಬಾ ಖುಷಿ ಆಗುತ್ತೆ. ಇಲ್ಲಿ ಸುತ್ತಮುತ್ತ ತಾಲೂಕುಗಳಲ್ಲಿ, ನಮ್ಮ ತಾಲೂಕಲ್ಲಾಗಲಿ ಯಾವ ಇದರಲ್ಲೂ ಲೆವೆಲ್ 3 NICU ವೆಂಟಿಲೇಟರ್ ಸಹಿತ ಇರುವಂಥ NICU ಎಲ್ಲೂ ಇಲ್ಲ. ಸೊ ನಮ್ಮ ಹಾಸ್ಪಿಟಲಲ್ಲಿ ಆ ಒಂದು ಸೌಕರ್ಯನ ಮಾಡಲೇಬೇಕು ಅಂತ ಒಂದು ದೃಢಕಾಯ ಹಿಡ್ಕೊಂಡು ಡಿಪ್ಲೊಗೆ ಬಂದುಬಿಟ್ಟು ಇದನ್ನು ಶುರು ಮಾಡಿದ್ದೇವೆ. ಅದಕ್ಕೆ ನಮ್ಮೆಲ್ಲ ಸ್ಟಾಫ್ಗಳು ಸಪೋರ್ಟ್ ಮಾಡಿ, ಅದಕ್ಕೆ ಟ್ರೈನ್ ಇರೋ ಸ್ಟಾಫ್ಗಳೆಲ್ಲ ಇದ್ದಾರೆ. ಸೊ ಅದನ್ನು ಸದುಪಯೋಗ ಪಡ್ಕೋಬೇಕು ಅಂತ ಜನತೆಗೆ ನಾನು ನಿಮ್ಮ ಮುಖಾಂತರ ಕೇಳ್ಕೊಳ್ತೀನಿ. ದೊಡ್ಡ CCTV ಹಾಕ್ಕೊಂಡು ಅವ್ರು ಕಂಟಿನ್ಯೂಸ್ ಆಗಿ ಮಗುನ ಮಾನಿಟರ್ ಮಾಡಿಕೊಂಡು ಅದನ್ನು ಚಿಕಿತ್ಸೆ ಅವರು ಸಹ ನಮಗೆ ಹೇಳ್ತಾ ಇರ್ತಾರೆ. ಆ ಒಂದು ಚಿಕಿತ್ಸೆ ಒಂದು ಗುಣಮಟ್ಟದ ಚಿಕಿತ್ಸೆ ಸಿಗಲಿ ಅಂತ ಈಗ ಒಂದು ಸಹಭಾಗಿತ್ವ ಮಾಡ್ಕೊಂಡಿದ್ದೀವಿ. ಮತ್ತೆ ನಮ್ಮಲ್ಲಿ ಈಗ ಮೊದಲು ಮಕ್ಕಳ ಆಸ್ಪತ್ರೆ ಇತ್ತು, ಇವಾಗ ಮಾಡ್ಯುಲರ್ OT ಅನ್ನೋದು ಒಂದು ಭಾಗ. ಮಾಡ್ಯುಲರ್ OT ಅನ್ನೋದು ಬೆಂಗಳೂರಿನಲ್ಲಿ ಏನಿದೆ ಮಾಡ್ಯುಲರ್ OT ಅಂದರೆ ಆ ಒಂದು ಇನ್ಫೆಕ್ಷನ್ ಆಗಬಾರ್ದು. ಈಗ ಒಂದು ಗಾಡಿ ಒಂದು ನೇರವಾಗಿ ಹೋಗಬೇಕಾದ್ರೆ ಮೇಲಿಂದ ಬಂದರೆ ಕೆಳಗಡೆ ಹೋಗಬೇಕು, ಮಿಕ್ಸಪ್ ಆಗಬಾರ್ದು. ಮಿಕ್ಸಪ್ ಆದರೆ ಇನ್ಫೆಕ್ಷನ್ ಆಗ್ತದೆ. ಸೊ ಮಾಡ್ಯುಲರ್ OT ಅನ್ನೋಂಥದ್ದು ಆ ಒಂದನ್ನು ಬೆಂಗಳೂರಿನಲ್ಲಿ ಏನು ನಿರ್ದಿಷ್ಟ ಹಾಸ್ಪಿಟಲ್ ಮಾಡ್ತಾರೆ ಆ ಒಂದು ಸೌಲಭ್ಯನ ನಮ್ಮ ಊರಿಗೆ ತರಬೇಕು, ಒಂದು ಎಕನಾಮಿಕಲ್ ಆಗಿ ಮಾಡಬೇಕು ಅನ್ನೋ ಉದ್ದೇಶಕ್ಕೆ. ಎಲ್ಲೂ ಕುಂದುಕೊರತೆ ಆಗಬಾರ್ದು, ಯಾವುದೇ ಒಂದು ಸೌಲಭ್ಯದಲ್ಲಿ ನೆಗ್ಲಿಜೆನ್ಸ್ ಆಗಲಿ ಮತ್ತೊಂದು ಇನ್ನೊಂದು ತೊಂದರೆಗಳಾಗಬಾರ್ದು, ಇನ್ಫೆಕ್ಷನ್ಗಳಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಮಾಡ್ಯುಲರ್ OT ಸಹ ಮಾಡ್ಕೊಂಡಿದ್ದಾರೆ. ಮತ್ತು ನಮ್ಮ ಮೇಡಮ್ ಹರ್ಷಿತಾ ಮೇಡಮ್ ಇದ್ದಾರೆ, ರವಿ ಡಾಕ್ಟರ್ ಇದ್ದಾರೆ, ಅವರು ಈ ಗೈನಕಾಲಜಿಕಲ್ ಡಿಪಾರ್ಟ್ಮೆಂಟ್ನ ಅವರನ್ನು ಮಾಡ್ತಾರೆ. ಸೊ ಯಾವುದೇ ಒಂದು ಸರ್ಜರಿ ಇದ್ದರೂ ಸಹ ಸೊ ಎಕನಾಮಿಕಲ್ ಆಗಿ ಏನು ಬಡವರು ಬಂದರೂ ಸಹ ಅವರಿಗೆ ಅವರ ಒಂದು ಏನು ಮಟ್ಟ ಇರುತ್ತೆ, ಹಣಕಾಸಿನ ವ್ಯವಸ್ಥೆ ಇದೆ, ಅದಕ್ಕೂ ಸಹ ಇಂಜಿನಿಯರಿಂಗಲ್ಲಿ ನಾವು ಮಾಡೋದಕ್ಕೆ ಸೌಕರ್ಯ ಮಾಡ್ತೀವಿ. 1 ವರ್ಷದಲ್ಲಿ ಏನು ಅನಿಸುತ್ತೆ ಸರ್ ಅನುಭವ? ಸರ್ 1 ವರ್ಷದ ನಿಜವಾಗ್ಲೂ ಖುಷಿ ಆಗುತ್ತೆ ನನಗೆ. ಯಾಕೆ ಹೇಳ್ತೀನಿ ಅಂತಂದರೆ, ಒಂದು ಏನಿಲ್ಲ ಅಂದ್ರೂ ಒಂದು 30ರಿಂದ 40 ಮಕ್ಕಳು, ನಾನು ವಿಡಿಯೋ ಬೇಕಾದ್ರೆ ತೋರಿಸ್ತೀನಿ, ಇನ್ನು ಅರ್ಧ ಗಂಟೆ ಒಳಗೆ ಆ ಮಗುವಿನ ಪ್ರಾಣ ಹೋಗುತ್ತೆ ಅನ್ನೋ ಒಂದು ಪರಿಸ್ಥಿತಿಗೆ ಬರ್ತಾರೆ ಮಕ್ಕಳು. ಇಲ್ಲಿಂದ ನಾವು ಅರ್ಧ ಗಂಟೆ ಅಂತಂದರೆ ಹಾಸನಕ್ಕೂ ಹೋಗೋಕ್ಕಾಗಲ್ಲ, ತುಮಕೂರಿಗೂ ಹೋಗೋಕ್ಕಾಗಲ್ಲ, ಬೆಂಗಳೂರು ಹೋಗೋಕ್ಕಾಗಲ್ಲ, ಈ ಕಡೆ ಶಿವಮೊಗ್ಗಕ್ಕೂ ಹೋಗೋಕ್ಕಾಗಲ್ಲ. ಅಂಥ ಮಕ್ಕಳನ್ನು ನಾವು ಬದುಕಿಸಿದ್ದೀವಿ, ಉಳಿದಿದ್ದೇವೆ, ಚೆನ್ನಾಗಿರೋ ಮಕ್ಕಳು. ಇದು ಖುಷಿ ಮಾಡುತ್ತೆ. ಮತ್ತು ಇನ್ನೊಂದು ವಿಚಾರ ನನಗೆ ತೃಪ್ತಿಯಾಗುವಂಥ ವಿಚಾರ ಏನಂತಂದರೆ, ನನ್ನ NICUನಲ್ಲಿ 1 kg ಮಗು 7 ತಿಂಗಳು ಹುಟ್ಟಿರೋಂಥದ್ದು, ಉಸಿರಾಟ ತೊಂದರೆ ಇದ್ದಿದ್ದು, ಅದನ್ನು ಡೆಲಿವರಿ ಮಾಡಿ 1 ತಿಂಗಳು ಇಟ್ಕೊಂಡು ಚೆನ್ನಾಗಿ ಕಳಿಸಿದ್ದೀವಿ. ನಿನ್ನೆ ಬಂದಿತ್ತು 4 kg 800 ಗ್ರಾಮ್ ಆಗಿದೆ. ತುಂಬ ಚೆನ್ನಾಗಿದೆ. ಅದು ನಮಗೆ ನಿಜವಾಗ್ಲೂ ಇದು ತೃಪ್ತಿ ತಂದುಕೊಡುತ್ತೆ. ಈ ಒಂದು ಕೆಲಸ ಮಾಡುವಂಥದ್ದು ತೃಪ್ತಿ ತಂದುಕೊಡುತ್ತೆ ಇದು. ಓಕೆ. ಮತ್ತು NICU ಈಗ ಉಸಿರಾಟ ತೊಂದರೆ ಇರ್ಬೋದು, ನೀರು ಕುಡ್ಕೊಂಡಿರ್ಬೋದು, ಮೋಷನ್ ಕುಡ್ಕೊಂಡಿರ್ಬೋದು, ಅಥವಾ ತುಂಬ ತೂಕ ಕಡಿಮೆ ಇರುವಂಥದ್ದು, ಈ ಒಂದು ಮಕ್ಕಳುಗಳು ಚಿಕಿತ್ಸೆ ಕೊಡುವಂಥ ಸೌಕರ್ಯ ಈ ಹಾಸ್ಪಿಟ್ಲಲ್ಲಿ ಇಷ್ಟಪಡ್ತೀನಿ.